ಇದೊಂದು ಸಣ್ಣ ಕತೆ, ಮನೆ ಬಾಡಿಗೆ ಅಂತ. ಆ ದೇಶದ ರಾಜನದ್ದೇ ಎಲ್ಲ ಆಸ್ತಿ, ಅಲ್ಲಿರುವ ಎಲ್ಲ ಮನೆ, ಅಂಗಡಿ ಇತ್ಯಾದಿ ಎಲ್ಲವುಗಳಿಗೂ ಅಲ್ಲಿನ ಜನ ಬಾಡಿಗೆದಾರರು. ರಾಜನಿಗೆ ಬಾಡಿಗೆ ಕೊಡಬೇಕು. ಆದರೆ ರಾಜ ಬಹಳ ದಯಾಳು. ಒಂದು ದಿನವೂ ಬಾಡಿಗೆಗೆ ಪೀಡಿಸಿದವನಲ್ಲ, ಹೋಗಿ ಕೇಳಿದವನಲ್ಲ, ಸೇವಕರನ್ನು ಕಳಿಸಿಲ್ಲ, ಕೊಡದಿದ್ದರೂ ತಕರಾರಿಲ್ಲ. ಇದೇನಪ್ಪ, ಇದೆಂಥ ರಾಜ, ಇದೆಂಥ ಬಾಡಿಗೆ? ನೋಡೋಣ ಮುಂದೆ. ಒಂದಷ್ಟು ಜನ ನಿಯಮಿತವಾಗಿ ಬಾಡಿಗೆ ಸರಿಯಾಗಿ ಕೊಡ್ತಾ ಇದ್ದಾರೆ. ಅವರ ಮನೆಗಳು ದಿನೇ ದಿನೇ ಉತ್ತಮಗೊಳ್ಳುತ್ತಿವೆ. ಹೊಸ ಹೊಸ ಸವಲತ್ತು ಸಿಗ್ತಾ ಇದೆ, ಎಲ್ಲ ಕೊರತೆ ನೀಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲ ರೀತಿಯಿಂದಲೂ ಅಭಿವೃದ್ಧಿ ಆಗ್ತಾ ಇದೆ ಬಾಡಿಗೆ ಕೊಡ್ತಾ ಇರೋರ ಮನೆ. ಒಂದಷ್ಟು ಜನ ಹೆಚ್ಚಿನ ಬಾಡಿಗೆ ಕೊಡುತ್ತಿದ್ದಾರೆ. ಅವರದ್ದಂತೂ ಬಿಡಿ, ಕೇಳೋ ಹಾಗೆ ಇಲ್ಲ. ಅರಮನೆಗೆ ಪ್ರವೇಶ ದೊರಕ್ತಾ ಇದೆ. ಅರಮನೆಯ ಎಲ್ಲ ಸವಲತ್ತುಗಳು ಅವರಿಗೆ ಉಚಿತವಾಗಿ ಸಿಗ್ತಾ ಇದೆ. ಒಂದಷ್ಟು ಜನ ಅಶಕ್ತರಿಗೆ ರಿಯಾಯಿತಿ ಕೂಡ ಇದೆ, ಅವರಿಗೆ ಎಲ್ಲವೂ ಉಚಿತ. ಬಹುತೇಕ ಮಂದಿ ಮನೆ ಬಾಡಿಗೆ ಕೊಡ್ತಾ ಇಲ್ಲ. ಮನೆ ಅಂತಲ್ಲ, ಎಲ್ಲದರದ್ದು ಬಾಡಿಗೆನೆ ಕೊಡ್ತಾ ಇಲ್ಲ. ದೊರೆಯನ್ನ ಕೇಳುತ್ತಿಲ್ಲ. ಆದರೆ ಅವರ ಮನೆಗಳು ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ. ಬಾಡಿಗೆ ಕೊಟ್ಟರೂ ಕೊಡುವಾಗ ಬರೀ ಗೊಣಗಾಟ. ನೀರಿಲ್ಲ, ಮನೆ ಸೋರುತ್ತೆ, ಬೆಳಕೆ ಸಾಕಾಗಲ್ಲ, ಒಂದಿದ್ರೆ ಒಂದಿಲ್ಲ, ಅಂಗಡಿ ದೂರ, ನಾ ಹೋದಾಗೆಲ್ಲ ಅಂಗಡಿ ಬಾಗ್ಲು, ಸಾಮಾನ್ಯ ಸರಿ ಇಲ್ಲ, ಇಂಥ ಹಲವಾರು ದೂರು. ಅದಕ್ಕೂ ರಾಜಂದು ಉತ್ತರ ಇಲ್ಲ, ಆದರೆ ಸುಧಾರಣೆನೂ ಇಲ್ಲ. ಒಂದಷ್ಟು ಜನ ಮನೆ ಸರಿ ಇಲ್ಲದೆ ಇದ್ರು, ವ್ಯವಸ್ಥೆ ಸರಿ ಇಲ್ಲದೆ ಇದ್ರು ಬಾಡಿಗೆ ಕೊಡೋದು ನಿಲ್ಲಿಸ್ತಿಲ್ಲ. ಇವರದ್ದು ಕುಣಗಾಟ ಕೂಡ ಇಲ್ಲ. ಕೇಳಿದ ಬಾಡಿಗೆ ತಕ್ಷಣ ಕೊಡ್ತಿದ್ದಾರೆ. ಅವರ ಮನೆಗಳು ಸರಿಯಾಗ್ತಾ ಇದೆ, ನಿಧಾನಕ್ಕೆ ಸರಿಯಾಗ್ತಾ ಇದೆ. ರಾಜಂದು ಒಂದು ಷರತ್ತಿದೆ. ಯಾರಿಗೆ ಬಾಡಿಗೆ ಕೊಟ್ಟರು ಅದಕ್ಕೆ ಒಂದಷ್ಟು ಸೇರಿಸಿ ವಾಪಸ್ ಕೊಡ್ತಾನೆ. ನೋಡಿ ಎಂತ ವಿಚಿತ್ರ ಅಲ್ಲ. ಇದು ಗೊತ್ತಿರೋರು ಕೆಲವರು ಹೆಚ್ಚು ಹೆಚ್ಚು ಬಾಡಿಗೆ ಕೊಟ್ಟು ಬಹುಮಾನ ಪಡಿತಾ ಇದ್ದಾರೆ. ಏನು ಆಶ್ಚರ್ಯ, ಇದೇನಪ್ಪ? ಅದರ ಬಾಡಿಗೆ ಏನು? ಬಾಡಿಗೆ ಯಾವ್ದು ಗೊತ್ತಾ? ಪ್ರೇಮ, ಆನಂದ, ಶಾಂತಿ. ನೀವು ರಾಜಂಗೆ ಬಾಡಿಗೆ ಕೊಡ್ತೀರಾ? ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸರ್ತಿ ಬಾಡಿಗೆ ಕೊಡಿ, ರಾತ್ರಿ ಮಲಗೋವಾಗ ಒಂದ್ಸರ್ತಿ ಬಾಡಿಗೆ ಕೊಡಿ, ಖುಷಿಯಾದಾಗೆಲ್ಲ ಸ್ವಲ್ಪ ಸ್ವಲ್ಪ ಬಾಡಿಗೆ ಕೊಡ್ತೀರಿ, ಬೇಸರ, ದುಃಖ, ನೋವಾದಾಗ ಅಥವಾ ಯಾವುದೇ ಕಷ್ಟದ ಸಮಯದಲ್ಲೂ ಸ್ವಲ್ಪ ಬಾಡಿಗೆ ಕೊಡಿ. ಗೊತ್ತಲ್ಲ ರಾಜನ ಷರತ್ತು, ಒಂದಕ್ಕೆರಡು. ಬಾಡಿಗೆ ಕೊಡ್ತೀರಲ್ವಾ ಇವತ್ತಿಂದ?